ಶಿರಸಿ ತಾಲೂಕಿನ ಬರೂರು ಸಮೀಪದ ರಾಜ್ಯ ಹೆದ್ದಾರಿಗೆ ವಾಲಿದ ಮರಗಳನ್ನು ಸೋಮವಾರ ಅರಣ್ಯ ಇಲಾಖೆ, ಕಳವೆ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಗ್ರಾಮಸ್ಥರ ಸಹಕಾರದಲ್ಲಿ ತೆರವುಗೊಳಿಸಲಾಯಿತು. ಸೊಣಗಿಮನೆ ಉಂಚಳ್ಳಿ ಫಾಲ್ಸ್ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯ ತಾಲೂಕಿನ ಶೇಡಿಕುಳಿ ಬರೂರು ಭಾಗದಲ್ಲಿ ಸುಮಾರು 25ರಿಂದ 30 ಅಕೇಶಿಯಾ ಮರಗಳು ರಸ್ತೆಗೆ ವಾಲಿದ್ದು, ಇದರಿಂದ ಅಪಾಯ ಉಂಟಾಗುವ ಸಂಭವನೀಯ ಇರುವುದರಿಂದ ಮತ್ತು ಮರಗಳು ಉರುಳಿ ಬಿದ್ದು ವಿದ್ಯುತ್ ಕಂಬ ಹಾಗೂ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಆತಂಕ ಇರುವ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ಮರ ತೆರವು ಮಾಡಿ ಸಾರ್ವಜನಿಕರಿಗೆ ನಿರಾತಂಕವಾಗಿ ಓಡಾಡಲು ಅವಕಾಶ ಕಲ್ಪಿಸಲಾಯಿತು. ಕುಳುವಿ ಗ್ರಾಮ ಪಂಚಾಯತ್ ಸದಸ್ಯ ಸಂದೇಶ್ ಭಟ್ ಬೆಳಕಂಡ ಅರಣ್ಯ ಇಲಾಖೆ ಹಾಗೂ ಹೆಸ್ಕಾಂ ಅಧಿಕಾರಿಗಳನ್ನು ಸಂಪರ್ಕಿಸಿ ವಿದ್ಯುತ್ ಲೈನ್ ತೆಗೆಸಿ ಮರಗಳನ್ನು ಕಟಾವು ಮಾಡಿ ತೆರವುಗೊಳಿಸುವಲ್ಲಿ ಮುತುವರ್ಜಿ ವಹಿಸಿದರು. ವಾಚರ್ ಅಣ್ಣಪ್ಪ ಹಾಗೂ ತಿಮ್ಮಪ್ಪ ನಾಯ್ಕ್ ಬರೂರು ಮರಗಳ ಕಟಾವು ಮಾಡಿದರು. ಕಾರ್ಯಾಚರಣೆ ವೇಳೆ ಕಾನಸೂರು ಭಾಗದ ಉಪ ಅರಣ್ಯಾಧಿಕಾರಿ ವಿಶ್ವನಾಥ್ ನಾಯ್ಕ್, ಸಹಾಯಕ ಅರಣ್ಯಾಧಿಕಾರಿ ರೋಹಿತ್ ನಾಯ್ಕ್, ಸ್ಥಳೀಯರಾದ ಎಂಜಿ ಭಟ್ ಬೆಳಕಂಡ, ವೆಂಕಟರಮಣ್ ನಾಯ್ಕ್, ರವಿಚಂದ್ರ ನಾಯ್ಕ್, ಮಹೇಂದ್ರ ನಾಯ್ಕ್, ಸುಧಾಕರ್ ನಾಯ್ಕ್, ಸುಬ್ರಾಯ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.